ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು 20 ರೂಪಾಯಿಗಿಂತ ಕಮ್ಮಿ ಬೆಲೆಯಲ್ಲಿ ಮನೆಯಲ್ಲೇ ಸುಲಭವಾಗಿ ಮಸ್ಟರ್ಡ್ ಸಾಸ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಯಾಕಂದರೆ ನಾನು ಕೆಲವೊಂದು ಟಿಪ್ಸ್ನ ಕೂಡ ಇದರಲ್ಲಿ ಶೇರ್ ಮಾಡ್ತೀನಿ. ಇದರಲ್ಲಿ ನಾನು ನಾರ್ಮಲ್ ಮಸ್ಟರ್ಡ್ ಸಾಸ್ ಹಾಗೆ ಹನಿ ಮಸ್ಟರ್ಡ್ ಸಾಸ್ ಕೂಡ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ನಾನು 100 ಗ್ರಾಮ್ ಸಾಸಿವೆನ ತೊಗೊಂಡಿದ್ದೆ. ಅದರಲ್ಲಿ 100 ಗ್ರಾಮು ಇದರಲ್ಲಿ ಬಳಸಿಲ್ಲ, ಅದರಲ್ಲಿ ಅರ್ಧ ಭಾಗ ಬಳಸ್ಕೊಂಡಿದ್ದೀನಿ. ಒಂದು 50 ಗ್ರಾಮ್ಗಿನ ಒಂದು ಸ್ವಲ್ಪ ಹೆಚ್ಚು ಕಮ್ಮಿನ ಹಾಕ್ಕೊಂಡಿದ್ದೀನಿ. ಇದನ್ನ ಒಂದು ಏನಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಅದು ನೆನೆಸಿಟ್ಕೊಂಡು ನೀಟಾಗಿ ತೊಳೆದು ಅದ್ರ ನೀರೆಲ್ಲನೂ ಸೋಸ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಸಾಸಿವೆನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನೀವು ದಪ್ಪ ಸಾಸಿವೆ ಅಥವಾ ಸಣ್ಣದು ಯಾವ್ದು ಬೇಕಾದರೂ ಬಳಸ್ಬೋದು. ನಿಮ್ಗೆ ಇನ್ನೂ ಇಷ್ಟ ಆಗುತ್ತೆ ಅಂದರೆ ಯೆಲ್ಲೋ ಮಸ್ಟರ್ಡ್ ಅಂತ ಬರುತ್ತೆ, ಅದನ್ನು ಕೂಡ ನೀವು ಬಳಸ್ಬೋದು. ನಾನಿಲ್ಲಿ ನಾರ್ಮಲ್ ಒಗ್ಗರಣೆಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಸಾಸಿವೆನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಗೆ ಒಂದು 5 ರಿಂದ 6 ಹೆಸರು ಬೆಳ್ಳುಳ್ಳಿ ಹಾಗೆ ಒಂದು 2 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ನೀವು ಖಾರ ಇಷ್ಟಪಡ್ತೀರಾ ಅಂದರೆ 3 ಹಸಿಮೆಣಸಿನ್ಕಾಯಿನ ಕೂಡ ಸೇರಿಸ್ಕೋಬೋದು. ನೆಕ್ಸ್ಟು ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ, ಒಂದು ಟೀ ಸ್ಪೂನಷ್ಟು. ಹಾಗೆ 1 ಸ್ಪೂನಷ್ಟು ಸಕ್ಕರೆನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಮೊದಲು ಇದನ್ನೆಲ್ಲನೂ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ, ಮೊದಲೇ ನೀರು ಹಾಕೋದು ಬೇಡ. ಸೊ ನೆಕ್ಸ್ಟು ಒಂದು ಸ್ಪೂನಲ್ಲಿ ಸೈಡಲ್ಲಿ ಇರೋದನ್ನೆಲ್ಲನೂ ಈ ರೀತಿ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ವಿನೇಗರ್ನ ಸೇರಿಸ್ಕೊತಾ ಇದ್ದೀನಿ. ವಿನೇಗರ್ ಬೇಡ ಅಂದರೆ ನಿಂಬೆ ಹಣ್ಣಿನ ರಸ ಕೂಡ ನೀವು ಹಾಕ್ಕೋಬೋದು, ಬಟ್ ವಿನೇಗರ್ ಹಾಕಿದ್ರೆ ಚೆನ್ನಾಗಿ ಸ್ಟೋರ್ ಮಾಡ್ಬೋದು. ನೆಕ್ಸ್ಟ್ ಅದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಇಷ್ಟ ಇತ್ತು ಅಂದರೆ ಮಸ್ಟರ್ಡ್ ಆಯಿಲ್ನ ಯೂಸ್ ಮಾಡ್ಬೋದು, ಸಾಸಿವೆ ಎಣ್ಣೆ, ಇಲ್ಲಾಂದರೆ ನಾರ್ಮಲ್ ಎಣ್ಣೆನೂ ಯೂಸ್ ಮಾಡ್ಬೋದು. ನಾನೆಲ್ಲ ಅಡುಗೆಗೆಲ್ಲ ಹಾಕ್ಕೊತೀನಲ್ಲ ಅದೇ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಸನ್ಫ್ಲವರ್ ಆಯಿಲ್ ಬೇಕಾದರೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಇವಾಗ ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈಗಿದು ಸ್ಮೂತಾಗಿ ಪೇಸ್ಟ್ ರೆಡಿ ಆಗಿದೆ ನೋಡಿ. ಇದು ಎಷ್ಟು ಚೆನ್ನಾಗಾಗಿದೆ, ಕ್ರೀಮಿಯಾಗಿ. ಇದು ಸ್ವಲ್ಪ ಗಟ್ಟಿ ಅನಿಸ್ತಿದೆ, ಅದಕ್ಕೆ ಇದಕ್ಕೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಇವಾಗಲೇ ತಕ್ಷಣಕ್ಕೆ ಯೂಸ್ ಮಾಡ್ಕೊತೀರಾ ಅಂದರೆ ಇದನ್ನು ಹೀಗೆ ಯೂಸ್ ಮಾಡ್ಬೋದು. ಸ್ಯಾಂಡ್ವಿಚ್ಗೆ, ಬರ್ಗರ್ಗೆ, ಫ್ರೈಸ್ಗೆ ಅದಕ್ಕೆಲ್ಲನೂ ಆರಾಮಾಗಿ ಯೂಸ್ ಮಾಡ್ಬೋದು. ಇಲ್ಲ ನೀವು ಇದನ್ನು ಸ್ವಲ್ಪ ದಿನ ಸ್ಟೋರ್ ಮಾಡಬೇಕು ಅಂದರೆ ಇದನ್ನು ನಾನೊಂದು ಪ್ಯಾನ್ಗೆ ಇಟ್ಕೊಂಡು, ಪ್ಯಾನ್ಗೆ ಎಣ್ಣೆ ಏನೋ ಹಾಕೋದು ಬೇಡ, ಜಸ್ಟ್ ಇದೆ ಮಸ್ಟರ್ಡ್ ಸಾಸ್ನ ನಾನು ಪ್ಯಾನ್ಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ನಾವು ಒಂದು ಏನಿಲ್ಲ ಅಂದರೂ ಒಂದು 5 ರಿಂದ 10 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನಾನಿಲ್ಲಿ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹೇಗಿದ್ದರೂ ನಾವು ಇದನ್ನು ಕಾಯಿಸ್ತೀವಲ್ಲ, ಕಾಯಿಸುವಾಗ ಅದು ಸ್ವಲ್ಪ ಗಟ್ಟಿ ಆಗೇ ಆಗುತ್ತೆ. ಸೊ ನಾನಿಲ್ಲಿ ಏನಿಲ್ಲ ಅಂದರೆ ಒಂದು ಸಣ್ಣ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದ್ರದ್ದು ಫ್ಲೇಮ್ ಯಾವಾಗಲೂ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು ನೋಡಿ. ಇದು ಬೇಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಿಮ್ಗಿನ್ನೂ ಫುಲ್ಲು ಎಲ್ಲೋ ಥರನೇ ಬೇಕು, ಆ ಕಪ್ಪದೇನು ಬೇಡ ಅಂದರೆ ಈ ಜರಡಿ ಬರುತ್ತಲ್ಲ, ಜ್ಯೂಸ್ ಎಲ್ಲನೂ ಸ್ಟ್ರೈನ್ ಮಾಡ್ತೀವಲ್ಲ ಅಂಥದ್ರಲ್ಲಿ ಹಾಕ್ಕೊಂಡು ನೀವು ಸೋದಿಸ್ಕೋಬೋದು. ಅವಾಗ ಇನ್ನೂ ಸ್ವಲ್ಪ ನೈಸಾಗಿ ಫುಲ್ಲು ಎಲ್ಲೋ ಥರನೇ ನಿಮಗೆ ಸಿಗುತ್ತೆ. ಬಟ್ ನಾನೇನು ಮಾಡ್ತಾಯಿಲ್ಲ, ಇದು ನ್ಯಾಚುರಲ್ ಆಗಿ ಇದೇ ಥರನೇ ಇರುತ್ತೆ. ಒಂದು 10 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ಮೇಲೆ ನೆಕ್ಸ್ಟ್ ಅದು ಕಂಪ್ಲೀಟಾಗಿ ಕೂಲ್ ಆಗಬೇಕು. ಕೂಲ್ ಆದಮೇಲೆ ನಾನು ಇಲ್ಲೊಂದು ಬೌಲ್ಗೆ ಈ ರೀತಿ ಬಗ್ಸಿಟ್ಕೋತಾ ಇದ್ದೀನಿ ನೋಡಿ. ನೀವು ಈ ರೀತಿ ಮಾಡ್ಕೊಳೋದ್ರಿಂದ ತುಂಬ ದಿನ ನೀವು ಆರಾಮಾಗಿ ಮಸ್ಟರ್ಡ್ ಸಾಸ್ ಅನ್ನೋದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ನೋಡಿ. ಈಸಿಯಾಗಿ ನಾವು ಮನೆಯಲ್ಲೇ ಮಾಡಬೇಕಾದ್ರೆ ಅಂಗಡಿಯಿಂದ ತೊಗೊಂಬರೋ ಅವಶ್ಯಕತೆ ಆದರೂ ಏನಿದೆ ಅಲ್ವಾ. ಸೊ ಇದನ್ನೆಲ್ಲ ನಾನು ಒಂದು ಡಬ್ಬಕ್ಕೆ ಹಾಕ್ಕೊಂಡು ಸ್ಟೋರ್ ಮಾಡ್ತಾಯಿದ್ದೀನಿ. ಇದನ್ನು ಫ್ರಿಜ್ಜಲ್ಲಿಟ್ಟು ನಾನು ಸ್ಟೋರ್ ಮಾಡ್ತಾಯಿದ್ದೀನಿ. ಆರಾಮಾಗಿ ನೀವು 2-3 ತಿಂಗಳವರೆಗೂ ಆರಾಮಾಗಿ ಇದನ್ನು ನೀವು ಸ್ಟೋರ್ ಮಾಡ್ಬೋದು. ಯಾಕಂದರೆ ನಾವು ಆಲ್ರೆಡಿ ಚೆನ್ನಾಗಿ ಇದನ್ನು ಕುದಿಸ್ಕೊಂಡಿರ್ತೀವಿ ಅದರಿಂದ. ಸೊ ಇದು ಪ್ಲೇನ್ ಮಸ್ಟರ್ಡ್ ಸಾಸ್ ಆಯಿತು. ನಿಮಗೆ ಹನಿ ಮಸ್ಟರ್ಡ್ ಸಾಸ್ ಬೇಕು ಅಂದರೆ ಇದೇ ಮಸ್ಟರ್ಡ್ ಸಾಸ್ಗೆ ನಿಮಗೆ ಟೇಸ್ಟಿಗೆ ಬೇಕಾಗಿರೋ ಥರ 1 ಅಥವಾ 2 ಟೇಬಲ್ ಸ್ಪೂನಷ್ಟು ಹನಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಹನಿ ಮಸ್ಟರ್ಡ್ ಸಾಸ್ ಅನ್ನೋದು ರೆಡಿ ಆಗಿಬಿಡುತ್ತೆ. ನಾನಿಲ್ಲಿ ಮಿಕ್ಸ್ ಮಾಡ್ತಲ್ಲ, ಬೇಕಾದರೆ ರೆಸಿಪಿ ಟೈಮಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಸೊ ಸಿಂಪಲ್ಲಾಗಿ ನೋಡಿ, ನಾವು ಮನೆಯಲ್ಲಿ ಮಾಡಿಕೊಂಡ್ರೆ ಉಪ್ಪು ಖಾರ ನಮ್ಮ ಟೇಸ್ಟಿಗೆ ತಕ್ಕ ಹಾಗೆ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ತುಂಬ ಸಿಂಪಲ್, 20 ರೂಪಾಯಿ ಕೂಡ ಖರ್ಚಾಗೋದಿಲ್ಲ. ನಾನು 14 ರೂಪಾಯಿ ಕೊಟ್ಟು 100 ಗ್ರಾಮ್ ಸಾಸಿವೆ ತೊಗೊಂಡಿದ್ದೆ, ಅಷ್ಟೂ ಕೂಡ ಬಳಸಿಲ್ಲ. ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.